ನಮಸ್ಕಾರ ಶರಣಾರ್ಥಿ ಕರ್ನಾಟಕ. ನಾನು ನಿಮ್ ಮಂಜುನಾಥ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು 09. ನಾವ್ ಇವತ್ತು ಭಕ್ತರಲ್ಲಿಗೆ ಬಂದಿದ್ವಿ. ಭಕ್ತರಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಇವತ್ತು ಒಂದು ಹೋಮ ನಡೀತಾ ಇತ್ತು ಸ್ಮಶಾನದಲ್ಲಿ. ನಮ್ ಗುರುಗಳು ಇಲ್ಲಿದ್ದಾರೆ ಅಂತ ನಾನು ಕೇಳ್ಪಟ್ಟಿದೀವಿ. ಗುರುಗಳು ಎಲ್ಲಿದ್ದಾರೆ, ಏನಿದ್ದಾರೆ, ಏನದು ಹೋಮ, ಆ ಹೋಮಕ್ಕೆ ಸಂಬಂಧಪಟ್ಟಿರೋ ಸಮಾಚಾರ ಏನು, ಆ ಹೋಮ ನಡೆಸಿದ್ರೆ ನಿಜವಾಗ್ಲೂ ಪ್ರತಿಫಲ ಸಿಗತ್ತಾ ಸಿಗಲ್ಲ ಅನ್ನೋದನ್ನ ನಾವು ಗುರುಗಳನ್ನ ಕೇಳಿ ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಅಭಿಪ್ರಾಯವನ್ನ ಸೇಕರಣೆ ಮಾಡ್ಬಿಟ್ಟು ಒಂದು ಫುಲ್ ಆಗಿ ಒಂದು ವಿಡಿಯೋ ಮಾಡೋಣ ಅನ್ನೋದು ನನ್ನ ಉದ್ದೇಶ ಇತ್ತು. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಅಲ್ಲಿ ಒಬ್ರು ನಮ್ಮನ್ನು ಕೇಳಿದ್ರು, ತ್ರಿಶೂಲದ ಪವಾಡದ ಬಗ್ಗೆ ಪೂರ್ತಿ ಸಮಾಚಾರ ಕೊಡಿ ಸರ್ ಅಂತ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಆ ಸಬ್ಸ್ಕ್ರೈಬರ್ಗೆ ನಾನು ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಕಾಮೆಂಟ್ ಮಾಡೋದು ಎಲ್ಲ ಅವ್ರಿಗೆ ಒಪ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಅವ್ರಿಗೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಿರೋದು. ಸೊ ನಾನು ಗುರುಗಳನ್ನ ಇಲ್ಲಿ ನೋಡಿದೀನಿ, ಬನ್ನಿ ಗುರುಗಳನ್ನ ಮಾತಾಡ್ಸೋಣ. ಗುರುಗಳೇ ನಮಸ್ಕಾರ. ಸರ್ ನಮಸ್ತೆ. ಗುರುಗಳೇ, ನಾನು ಯಾವತ್ತೂ ನಿಮ್ಮನ್ನ ದೇವಸ್ಥಾನದಲ್ಲೇ ನೋಡ್ತಾ ಇದ್ದೆ. ಮೊದಲನೇ ಬಾರಿಗೆ ನಾನು ನಿಮ್ಮನ್ನ ಸ್ಮಶಾನದಲ್ಲಿ ನೋಡಿದೀನಿ. ಏನ್ ಗುರುಗಳೇ ಅದು ಸ್ಮಶಾನದಲ್ಲಿ? ಸರ್ ಈಗ ಬಂದು ತ್ರಿಶೂಲ ಹಿಡ್ಕೊಂಡು ತ್ರಿಶೂಲ ಪವಾಡ ಅಂತ ಇಲ್ಲಿ ಕಾಳಿಕಾ ದೇವಿ ದೇವಸ್ಥಾನ, ತ್ರಿಶೂಲ ಪವಾಡ ಅಂತಾನೆ ಇಲ್ಲಿ ಫೇಮಸ್ ಆಗಿರೋದು. ಇದು ಬಂದು ಇಡೀ ಪ್ರಪಂಚದಲ್ಲಿ ಇಲ್ಲಿಲ್ಲ. ಇಡೀ ಪ್ರಪಂಚದಲ್ಲೇ ಇಲ್ಲ ತ್ರಿಶೂಲ ಪವಾಡ ಅನ್ನೋ ದೇವಸ್ಥಾನ ಇಲ್ಲ. ಇದೇ ಫಸ್ಟ್ ಮೊದಲ ಬಾರಿಗೆ ಭಕ್ತರಲ್ಲಿ ಕಾಳಿಕಾ ದೇವಿ ದೇವಸ್ಥಾನನೇ. ಹಾಗಾಗಿ ಬಂದಂತ ಭಕ್ತರಿಗೆ ತ್ರಿಶೂಲಗಳಿದೆ ದೇವಸ್ಥಾನದಲ್ಲಿ. ಆ ತ್ರಿಶೂಲ ಹಿಡ್ಕೊಂಡು ಕಣ್ ಮುಚ್ಕೊಂಡು ಕುತ್ಕೊಂಡ್ರೆ ಅವ್ರು ಬೆಳಕ್ ಬಂದು ಏನು ಹೋಮಾಚಾರ ಇದೆ, ಏನೋ ಇಲ್ಲ ಗ್ರಹಗತಿಗಳಿದೆ, ಅದು ಅಮ್ಮ ವಾಗ್ದಾನ ಕೊಡ್ತಾರೆ. ಇಲ್ಲಂತಂದ್ರೆ ಹೋಮಾಚಾರ ಇದ್ರೆ ಡೈರೆಕ್ಟ್ ಲೈವ್ ನೋಡ್ತಾರೆ. ಅವರು ಲೈವ್ ನೋಡಿ ಅದ್ರ ಬಗ್ಗೆ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದ್ರೆ ಆ ತ್ರಿಶೂಲ ಯಾರು ಹಿಡ್ದಿರ್ತಾರ ಅವ್ರಿಗೆ ಪೂರ್ತಿ ಸಮಾಚಾರ ಗೊತ್ತಾಗುತ್ತೆ. ಅವ್ರ ಬಾಯಿಂದಾನೆ ಅವ್ರೆಲ್ಲ ಹೇಳ್ತಾರೆ. ಹಾಗೆ ಈ ತ್ರಿಶೂಲದ ಬಗ್ಗೆ ನಾನು ಸುಮಾರಾಗಿ ಕೇಳ್ಪಟ್ಟಿದೀನಿ. ಅಂದ್ರೆ ಸ್ಮಶಾನದಲ್ಲಿ ಹೋಮ ಮಾಡೋದು ಅಘೋರಿಗಳಿಂದ ಬರುತ್ತೆ ಇದು ಅಂತ. ಈ ವಿದ್ಯೆ ನಿಮ್ಗೆ ಎಲ್ಲಿಂದ ಬಂತು ಅಂತ ಗುರುಗಳೇ? ಸರ್ ಇದು ಬಂದು ದೇವತೆಗಳ ಆಶೀರ್ವಾದದಿಂದ ಇದು ನಡೆಯೋದು. ಸರಿನಾ? ಅಘೋರಿಗಳು ಮಾಡೋದು ಬೇರೆ ಇರುತ್ತೆ, ನಾವ್ ಮಾಡೋದು ಬೇರೆ ಇರುತ್ತೆ. ಯಾಕಂತಂದ್ರೆ ಅದು ಇಲ್ಲಿ ಬಂದು ತ್ರಿಶೂಲ, ಇಲ್ಲಿ ಬಂದು ಸ್ಮಶಾನದಲ್ಲೂ ತ್ರಿಶೂಲದಿಂದಾನೇ ನಾವ್ ಎಲ್ಲದಕ್ಕೂ ಪರಿಹಾರ. ಈಗ ನೀವು ನೋಡಿರ್ಬೋದು ಈಗಾಗಲೇ ಅಲ್ಲಿ ಯಾವ್ದು ದೇವ್ರು ಬಂದಿತ್ತು, ಆಂಜನೇಯ ಸ್ವಾಮಿ ಬಂದಿದ್ರ, ಶನಿವಾರ ಸ್ವಾಮಿ ಬಂದಿದ್ರ, ಕಾಳಿಯಮ್ಮನ್ ಬಂದಿದ್ರ, ಯಾರು ಬಂದು ಅಲ್ಲಿ ಅವ್ರಿಗೆ ಪರಿಹಾರ ಮಾಡ್ಕೊಟ್ರು ಅನ್ನೋದನ್ನ ಈಗಾಗಲೇ ನೋಡಿದಿರ. ಅದನ್ನ ಅಲ್ಲಿ ಅಮ್ಮನವರೇ ದೇವತೆಗಳು ಬಂದು ಇಲ್ಲಿ ಪರಿಹಾರ ಮಾಡ್ಕೊಡ್ತಾರೆ. ಇಲ್ಲಿ ಮನುಷ್ಯರು ಅನ್ನೋದು ಒಂದು ಇದಿಲ್ಲ. ಇಲ್ಲಿ ಯಾರಾಗ್ಲಿ ಇಲ್ಲಿ ಮನುಷ್ಯರು ಪರಿಹಾರ ಮಾಡ್ಕೊಡ್ತಾರೆ. ಅದ್ಯಾವ್ದೋ ಕುಡ್ಕೆ ಕೊಡ್ತಾರೆ, ಮಡ್ಕೆ ಕೊಡ್ತಾರೆ, ದಿಗ್ಬಂಧನಗಳು ಕೊಡ್ತಾರೆ, ಅಷ್ಟರ ಬಂಧನಗಳು ಕೊಡ್ತಾರೆ, ರೇಖೆಗಳು ಕೊಡ್ತಾರೆ. ಅವೆಲ್ಲ ಇಲ್ಲಿಲ್ಲ. ಇಲ್ಲಿ ಈಗ ನೀವು ಬೇಕಾದ್ರೆ ಇನ್ನೂ ನೋಡಬಹುದು, ಇಲ್ಲಿ ದೇವತೆಗಳೇನೆ ಅಲ್ಲಿ ಬಂದು ಪರಿಹಾರ, ಎಂತ ಮೈಯಲ್ಲಿ ದುಷ್ಟಶಕ್ತಿ ಇದ್ರೆ ಅವರೇ ಎಳೆದು ಹೋಮದಲ್ಲಿ ಸುಟ್ಟಾಕ್ತಾರೆ. ಆದ್ರಿಂದ ಸರ್ ಅದು ಲೈಫ್ ಟೈಮ್ ಇದು. ಹೌದಾ? ಅಂದ್ರೆ ನೀವು ಹೇಳ್ತಾ ಇದೀರಾ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಅವ್ರು ನಡೆಸಿದ್ರೆ ಮಾತ್ರ ಇದು ನಡೆಯುತ್ತೆ, ಮನುಷ್ಯರಿಂದ ನಡೆಯೋದೇ ಇಲ್ಲ ಅನ್ನೋದನ್ನ ನೀವು ಭರವಸೆ ಕೊಡ್ತೀವಿ. ಖಂಡಿತ ಸರ್, ಖಂಡಿತ. ನಾವು ಮನುಷ್ಯರು ಬರೀ ನಾವು ಮಾತ್ರ ಕಷ್ಟ ಇಲ್ಲಿದ್ವಿ, ನಮ್ಮಿಂದ ಏನು ನಡೆಯಕ್ ಸಾಧ್ಯ ಇಲ್ಲ. ಅಮ್ಮನವರಿಂದ ಬಿಟ್ಟು ಇನ್ಯಾರಿಂದಾನು ಇದು ನಡ್ಸಕ್ ಆಗೋದಿಲ್ಲ ಅಂತ ಹೇಳ್ತಾರೆ ಸರ್. ಖಂಡಿತ ಅದು ದೇವತೆಗಳ ಆಜ್ಞೆ ಇದ್ರೇನೆ ಅದೆಲ್ಲ ನಡೆಯೋದು. ಅರ್ಥ ಆಯ್ತಲ್ಲ? ನಾವ್ ಮಾಡೋದೆಲ್ಲ, ನಾವೇನಾದ್ರು ಈ ಮಾಟ ಮಂತ್ರಗಳು ಮಾಡೋದೆಲ್ಲಾನು ನಾವೆಲ್ಲ ಮಾಡಿ ಬಿಟ್ಟಿರ್ತಾರಲ್ಲ, ಅದನ್ನ ಈ ನಮ್ಮ ದೇಹದಲ್ಲಿ ಸೇರಿದಾಗ ಜನಗಳಿಗೆ ಹಾಸ್ಪಿಟ್ಲ್ಗೆ ಹೋದ್ರೆ ನಾರ್ಮಲ್ ಇರುತ್ತೆ. ಈಗ ಮೈ ಕೈ ಚಳುಕು, ನೋವು, ಹೊಟ್ಟೆ ನೋವು, ಹೊಟ್ಟೆ ಉಬ್ರ ಬರೋದು, ಅಥವಾ ಹೊಟ್ಟೆನಾಗ ಹಿಂಡ್ದಂಗ ಆಗೋದು, ಹೊಟ್ಟೆ ನುಲಿಕ್ದಂಗ ಆಗೋದು, ಇದ್ರಲ್ಲಿ ಗರ್ಭ ದೋಷ ಇರುತ್ತೆ, ಸರ್ಪದೋಷ ಇರುತ್ತೆ, ಚೌಡಿ ಪ್ರಯೋಗ ಇರುತ್ತೆ, ಎಲ್ಲ ನಾನಾ ರೀತಿ ಹೋಮಾಚಾರಗಳು ಇರುತ್ತೆ. ಅದನ್ನ ಬೇರೆ ಕಡೆ ಎಲ್ಲ ಹೋದಾಗ ಅದು ಬಂದು ಯಾವ್ದೋ ಅಷ್ಟು ಬಂಧನ, ದಿಗ್ಬಂಧನ, ರೇಖಲ್ಲಿ ಬರ್ದು ಅದು ಸರೋಗುತ್ತೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ಅದೆಲ್ಲ ಕ್ಲಿಯರ್ ಆಗಿಲ್ಲ. ಎಷ್ಟೋ ಜನ ಬರ್ತಾನೆ ಇದ್ದಾರೆ ಇನ್ನ. ಯಾಕಂದ್ರೆ ನಾವು ಡೈಲಿ ಇರ್ತಾ ಇದ್ದೀವಿ ದೇವಸ್ಥಾನ ಓಪನ್, 24 hours ದೇವಸ್ಥಾನ ಓಪನ್ ಇರೋದ್ರಿಂದ ಇಲ್ಲಿ ಜನ ಹಂಗಾಗಿ ಬರ್ತಾನೆ ಇರ್ತಾರೆ. ಒಂದ್ ದಿವಸ ಇಲ್ಲ ಇಲ್ಲಿ. ಹಂಗಾಗಿ ಪ್ರತಿಯೊಬ್ಬರಿಗೂ ಬಂದಂತವ್ರು, ಅದ್ರಲ್ಲಿ ಸುಮಾರು ಜನ ಏನ್ ಮಾಡ್ತಾರೆ ಅಂತಂದ್ರೆ ಅರ್ಧಂಬರ್ಧ ಬಂದು ಬಿಟ್ಬಿಡ್ತಾರೆ, ಪೂಜೆ ಕಂಪ್ಲೀಟ್ ಮಾಡಲ್ಲ. ಹಾಗೆ ಗುರುಗಳೇ, ಈ ಹೋಮ ಯಾವ್ಯಾವ ಟೈಮಲ್ಲಿ ಮಾಡ್ತೀರಾ, ಹೆಂಗ್ ಮಾಡ್ತೀರಾ ಅನ್ನೋದು? ಸರ್ ಇದು ಹೋಮ ಬಂದು 24 hours ನಾವ್ ಯಾವಾಗ ಇದು ಅಲ್ಲಿ ಕಷ್ಟ ಅಂತ ಬರ್ತಾರ ಆಗ ನಾವ್ ಬಂದು ಇಲ್ಲಿ ಮಾಡ್ಕೊಡ್ತೀವಿ. ಹೌದಾ? ಹೌದು ಸರ್. ಹಾಗೆ ಗುರುಗಳೇ, ತುಂಬಾ ಜನರಿಗೆ ಬರೋ ಡೌಟ್ ಏನಂದ್ರೆ ಈ ಹೋಮಕ್ಕೆ ಖರ್ಚು ಎಷ್ಟಾಗ್ಬೋದು ಅಂತ. ಸರ್ ಅದು ಅವ್ರವ್ರು ತೊಂದ್ರೆ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಷ್ಟೋ ಜನ ಬರ್ತಾರೆ, ಸ್ವಾಮಿ ನಮ್ಮ ಹತ್ರ ಕಾಸಿಲ್ಲ, ಈಗ ಇದಾದ್ರು ರಾಯಚೂರು, ಗುಲ್ಬರ್ಗ ಈ ಕಡೆಯಿಂದ ಬರ್ತಾರೆ, ಹುಬ್ಳಿ, ಧಾರವಾಡ ಈ ಕಡೆಯಿಂದ ಬರ್ತಾರೆ, ಮಂಗಳೂರು, ಮೊನ್ನೆ ಇದ್ಯಾವ್ದು ಇದ್ರಕ್ಕೂ ಇದ್ರೆ ನಾವು ಮುರುಡೇಶ್ವರ ಆ ಕಡೆ ಎಲ್ಲೇನೋ ಆ ಕಡೆಯಿಂದ ಬರ್ತಾರೆ. ಅಲ್ಲೆಲ್ಲಾ ಕಡೆಯಿಂದ ಬಂದಾಗ ಕೆಲವೊಬ್ರ ಹತ್ರ ಇರುತ್ತೆ, ಕೆಲವೊಬ್ರ ಹತ್ರ ಇರಲ್ಲ. ಇರೋ ಹತ್ರ ಅವ್ರ ಪೂಜೆ ಖರ್ಚು, ನಮ್ಮ ಕೂಲಿ ಖರ್ಚು ತಕೊಂಡು ನಾವು ರೆಡಿ ಮಾಡ್ಕೊಡ್ತೀವಿ. ಇಲ್ಲಿದ್ದವ್ರಿಗೆ ಫ್ರೀಯಾಗೆ ಮಾಡ್ಕೊಡ್ತೀವಿ.
ಇಲ್ಲಿದ್ದವ್ರಿಗೆ ಹ್ಮ್ ಫ್ರೀಯಾಗಿ ₹1 ಕಾಸು ತಗೊಳಲ್ಲ. ಅವ್ರ ಬಸ್ ಚಾರ್ಜ್ ಕೂಡ ನಾವೇ ಕಾಸು ಕೊಟ್ಟು ಕಳಿಸ್ತೀನಿ ಸರ್. ಅದೇ ಗುರುಗಳೇ, ತುಂಬಾ ಜನ ಹೇಳಿದ್ದಾರೆ ಹೌದು ಸರ್. ನಮ್ಮ ಹತ್ರ ಗುರುಗಳು ಇರ್ತಾರೆ, ಅವ್ರು ಯಾವತ್ತೂ ದುಡ್ಗೋಸ್ಕರ ಕೆಲಸ ಮಾಡೋರಲ್ಲ, ನಮ್ಮ ಸಮಸ್ಯೆಗೆ ಪೂರ್ತಿ ಪರಿಹಾರ ಕೊಡ್ತಾರೆ ಅನ್ನೋ ಭರವಸೆ ನಮ್ಗೆ ಎಷ್ಟೋ ಜನ ನನ್ಗೆ ಹೇಳಿದ್ದಾರೆ. ನಾನು ವೈಯಕ್ತಿಕವಾಗಿ ಅವ್ರನ್ನ ಪಕ್ಕಕ್ಕೆ ಕರ್ಕೊಂಡೋಗಿನೂ ಮಾತಾಡ್ಸಿ ನೋಡಿದೀನಿ. ಅಂದ್ರೆ ಕ್ಯಾಮ್ರಾ ಮುಂದೆ ಇಲ್ದಿರ ಕ್ಯಾಮ್ರಾ ಆಚೆನೂ ಕರ್ಕೊಂಡೋಗಿ ಮಾತಾಡ್ಸಿದೀನಿ. ಕೆಲವ್ರು ನನ್ನ ಜೊತೆಲಿ ಬಂದು ನನ್ನ ಜೊತೆಲಿ ಟ್ರಾವೆಲ್ ಮಾಡಿ ಮಾತಾಡಿರೋರು ಇದ್ದಾರೆ. ಹಾಗಾಗಿ ನಮ್ಗೆ ನಿಮ್ಮ ಮಾತಿನ ಮೇಲೆ ಪೂರ್ತಿ ಭರವಸೆ ಇದೆ. ಹಾಗೆ ಅಮ್ಮನವರ ಶಕ್ತಿ ಮೇಲೆ ಪೂರ್ತಿ ನಮ್ಗೆ 100% ನಂಗೆ ನಂಬಿಕೆ ಇದೆ. ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂತಂದ್ರೆ, ಇದೇ ರೀತಿ ಎಷ್ಟೋ ಜನಕ್ಕೆ ದಾರಿ ಗೊತ್ತಿಲ್ದಿರೋರ್ಗೆ ಇದೇ ಒಂದ್ ದಾರಿ ಆಗ್ಲಿ, ಹೌದು ಸರ್. ಅವ್ರಿಗೊಂದ್ ಅನುಕೂಲ ಆಗ್ಲಿ, 10 ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ವಿಡಿಯೋ ಮುಖ್ಯ ಉದ್ದೇಶ. ಹೌದು ಸರ್. ಹಾಗಾಗಿ ನಾನು ಈ ಪ್ರಶ್ನೆಗಳೆಲ್ಲ ಕೇಳಿದ್ದು ಗುರುಗಳೇ. ನಿಮ್ಮನ್ನ ನೋಯಿಸಿದ್ರೆ ದಯವಿಟ್ಟು ಸರ್ ಆತರ ಯಾವುದೇ ತೊಂದರೆ ಇಲ್ಲ ಸರ್. ನಮ್ಗೆ ಇರೋದನ್ನ ಕೇಳೋದಕ್ಕೆ ತಪ್ಪೇನಿಲ್ಲ ಸರ್. ಧನ್ಯವಾದ ಗುರು. ನಮಸ್ತೆ ಸರ್. ನಮಸ್ಕಾರ. ಅಂತ ಕರಿ ನೀನು ಕಾಳಿಯಮ್ಮ ಕಾಳಿಯಮ್ಮ ಅಂತಾನೆ ಧ್ಯಾನದಾಗಿರಿ ನೀನು. ಇಲ್ಲ ಇಲ್ಲ ಹೊಸ ಮನೆಗೆ ಹೋಗಿ ಹೊಸ ಮನೆ ಇದೆಯಾ? ಅಲ್ಲಿದೆ ಈಗ ನಮ್ಗೆ ಸಮಸ್ಯೆ. ಆ ಹೊಸ ಮನೆ ಹತ್ರ ಹೋಗಮ್ಮ. ಹೌದ್ಯಾ? ಆ ಹೊಸ ಮನೆ ಹತ್ರ ನೋಡಮ್ಮ. ಸುತ್ತ ನಿಧಾನ ನೋಡ. ಮನೆ ಒಳಗಡೆ ಕತ್ಲಿದೆ ಬೆಳಕಿದೆಮ್ಮ ನೋಡು. ಮನೆ ಒಳಗಡೆ ಅಲ್ಲೇ ರೂಮ್, ಅಡ್ಗೆ ಮನೆ, ಹಾಲು ಎಲ್ಲ ಓಡಾಡೋ ತರ ಏನಾದ್ರು ಶಾಡೋ ತರ ಕಾಣೋದು, ಈ ಬೊಂಬೆ ತರ ಕಾಣಿಸೋದು. ಮನೆಯಲ್ಲಿ ಯಾರಾದ್ರೂ ಏನಾದ್ರು ಉದ್ಬಿಟ್ಟೋಗಿರೋದು, ರೇಖು ತಗುಡಿ ಏನಾದ್ರು ಮುಡಿಬಿಟ್ಟೋಗಿರೋದು, ಇಲ್ಲ ಅರ್ಶಿನ ಕುಂಕುಮ ಚೆಲ್ಲಿರೋದು, ಅಕ್ಕಿ ಕಾಳು ಚೆಲ್ಲಿರೋದು ಮನೆ ಒಳಗಡೆ. ಏನ್ ಕಾಣಿಸ್ತದೆ ನೋಡಮ್ಮ? ಏನಿಲ್ಲ. ಆಚೆಗಡೆ ನೋಡು. ಆಚೆಗಡೆ ಸುತ್ತು ನಿಮ್ ಮನೆ ಸುತ್ತು ನೋಡಿ. ಏನಿಲ್ಲ. ಅಲ್ಲೇನಿಲ್ಲ. ರೂಮಲ್ಲಿ ಎಲ್ಲಿ ಏನಿಲ್ಲ. ಏನಿಲ್ಲ. ಅಷ್ಟೇನೆ ಜಮೀನು ಇರೋದು ನಿಮ್ದು? ಸರ್ 3 ಕಡೆ ಇದ್ದಾರೆ. 3 ಕಡೆ ನೋಡ್ದಮ್ಮ? ಏನು ಕಾಣಿಸಿಲ್ಲ. ಏನು ಕಾಣಿಲ್ಲ. ಮನೆಗೆ ಬಾ, ಈಗಿದ್ದ ಮನೆಗೆ ಬಾ. ಮನೆ ಆಚೆ ಕಡೆ ಬಂದ್ ನೋಡು. ಯಾರಾದ್ರೂ ಏನಾದ್ರು ಮಾಡಿದಾರೇನೋ? ನಿಂಬೆಹಣ್ಣು ಹೊಡೆದಿರೋದು, ತೆಂಗಿನಕಾಯಿ ಹೊಡೆದಿರೋದು, ಮೊಟ್ಟೆ ಹೊಡೆದಿರೋದು, ಕುಡಿಕೆ ಮಡಿಕೆ ತರ ಊತ ಹಾಕಿರೋದು, ಇಲ್ಲ ಬ್ಲಡ್ ಏನಾದ್ರು ಚೆಲ್ಲಿರೋದು. ಇದೆ ಅಮ್ಮನ ಮೇಲೆ ಕಾಳಿಯಮ್ಮ. ನಿಧಾನಗ ನೋಡಮ್ಮ. ಮನೆ ಸುತ್ತು, ಮನೆ ಮುಂದೆ, ಮನೆ ಸುತ್ತು. ಏನಾದ್ರು ಕಾಣಿಸ್ತಾ ಇದೆಯಾ? ಆ ರೋಡಲ್ಲಿ ನೋಡು. ಬ್ಲಡ್ ಏನಾದ್ರು ಚೆಲ್ಲಿದ್ರೆ ಕಾಣಿಸ್ತದೇನಾ? ನೀವು ಮನೆ ಒಳಗೆ ರೋಡ್ ನಿಂಕ ಒಳಗೆ ಬರ್ತಿರಲ್ಲ, ಅಲ್ಲಿ ನೋಡಲ್ಲಿ. ಏನಾದ್ರು ಕಾಣಿಸ್ತಾ ಇದೆಯಮ್ಮ? ಅಷ್ಟೇ. ಓಡಾಡೋ ಜಾಗದಲ್ಲಿ 3 ದಾರಿಗಳಲ್ಲಿ ಕೇಳ ಅಮ್ಮನ್ನ. ಬೇರೆ ಎಲ್ಲಾದ್ರೂ ಮಾಡಿದ್ರೆ ತೊಗೊಂಡ್ಕೊಂಡು ಕಾಕಂತ. ಮೊದಲು 9 11 ಬರೀ ಹೊಟ್ಟೆ ಅಂತ 5 ತಡಿ, ಆಯ್ತು, ಮುಗಿತೀನಿ. 1 2 ನಿಮಿಷ. ಇನ್ನು 2 ನಿಮಿಷ ಐತಿ. ಎಲ್ಲಿ ಕಾಣಿಸ್ತಾ ಇಲ್ಲಮ್ಮ? ಈಗ ಹೊಸ ಮನೆ ಹತ್ರ ಇದ್ರಿ, ಅದ್ರಲ್ಲಿ ಇನ್ನ ಬರಿಲ್ಲ? ಇನ್ನ ಇಲ್ಲ, ಮುಗುದಿಲ್ರಿ. ಮನೆ ಸಂಬಂಧ ಮನೆ ನಿಂತೈತ್ರಿ. 2 ವರ್ಷ ಆತ್ರಿ ಈಗ. ಈ ಮಗು ಮೈಯಾಗಿದ್ದು ಎಳ್ದಾಕಿದ್ಯಾ? ಬೇರೆ ಏನೇನೈತೆ ನೋಡ ಮಗು ಮೈಯಲ್ಲಿ? ಅದೇ ಮತ್ತೆ ಏನಾದ್ರು ಇದೆ ನೋಡಮ್ಮ. ನಮ್ಮ ಮನೆಗೆ ಹೋಗತ್ತೆ. ನೀವಿದ್ ಮನಿ, ನಾವಿದ್ ಮನಿ ತೆಗಿಬೇಡ. ಮನೆ ದೇವ್ರು ಯಾವ್ದು ನಿಮ್ದು? ಕುಲ್ಲಾಲಿಂಗ ಚಂದಾಲಿಂಗ. ಕುಲಾಲಿಂಗ ಚಂದಲಿಂಗ. ಕರಿ ಅವ್ರನ್ನ ಕರಿ. ಬಂದ್ರಮ್ಮ ಮನೆ ದೇವ್ರು? ಅವ್ರು ಹೊಸ ಮನೆಯಲ್ಲಿ ಕಾಳಿಯಮ್ಮನ್ನ ಅವ್ರು 3 ದಿನ ಕುಳಿಸಿ ಪಾದಗಳು ತೊಳೆದು ಮನೆಗೆ ದಿಗ್ಬಂಧನ ಹಾಕು ಅಂತ ಹೇಳೋ. ಹೊಸ ಮನೆಗೆ 2 ಮನೆಗೆ ಹಾಕಂತ ಆಮೇಲೆ ಅದಕ್ಕೆ ಆಶೀರ್ವಾದ ಮಾಡಿದ್ರ. ಈಗ ಈ ಮಗುಗೆ ಎಷ್ಟು ದಿನದಲ್ಲಿ ರೆಡಿ ಆಗ್ತದೆ ಅಂತ ಹೇಳೋ ಅಮ್ಮನ ಕಾಳಿಯಮ್ಮನ್ನ, ಆ ಮನೆ ದೇವ್ರನ್ನ ಕಾಳಿಯಮ್ಮನ್ನ. ಎಷ್ಟು ದಿನದೊಳಗಡೆ ಮಗು ರೆಡಿಯಾಗಿ ಆಚೆ ಕೊಡ್ತದ? ಮನೆಯಲ್ಲಿ ದಿಗ್ಬಂಧನ ಹಾಕಿದ ಮೇಲೆ ಅಮ್ಮಂದು ತೀರ್ಥ ತಗೊಂಡೋಗಿ ಹಾಕಿ ಪೂಜೆ ಎಲ್ಲ ಮುಗಿಯೋದು ಎಷ್ಟು ದಿನದೊಳಗಡೆ ಇವರು ಪ್ರಿಪೇರ್ ಆಗ್ತಾರೆ? ನಾಳೆ ಮಾಡಿ. ಹೊಟ್ಟೆನೋ ಇದೆಯಮ್ಮ ಈಗ? ಇಲ್ಲ, ಹೊಟ್ಟೆನೋ ಹೋಯ್ತಂತೆ. ಅಮ್ಮ ಈಗ ಅಲ್ಪ ಸ್ವಲ್ಪ ಆದ್ರೆ ಮಗು ಸ್ವಲ್ಪ ಎಳಿ ಅಂತೇಳು. ಸ್ವಲ್ಪ ರೆಡಿ ಆಗಂಗೆ 1 2 ಸೆಕೆಂಡ್, 1 3 ಸೆಕೆಂಡ್. ತಾಯಿ ಸ್ವಲ್ಪ ಮಗು ಓಡಾಡ್ದಂಗೆ ಸ್ವಲ್ಪ. ಸ್ವಲ್ಪ ಇರಮ್ಮ. 1 2 ಸೆಕೆಂಡ್, 1 10 ಸೆಕೆಂಡ್.
ಕಣ್ಮುಚ್ಚು, ಕಣ್ ಮಾತ್ರ ಬಿಡ್ಬೇಡ ನೀನು. ಹುಡುಗರು ಯಾರು ಕಣ್ ತೆಗಿಯಂಗಿಲ್ಲ. ಹುಡುಗರು ಹೇಳ್ದ ಬಿಡ್ಬೇಕಷ್ಟೇ. ನಿನ್ನ ಹೆಸರು ಕೇಂದ್ರ ಆಯಮ್ಮನ ಹೆಸರು ಕೇಳಿದ್ದೀನಿ ನೀನು. ಬಂದ್ರಾ? ಮುನೇಶ್ವರ ಮುನೇಶ್ವರ ಸ್ವಾಮಿ ಬಂದ್ರಾ? ರೂಪ ಬಂದಿದೆ, ವಿಗ್ರಹ ಬಂದಿದೆ ಅಮ್ಮ. ವಿಗ್ರಹ. ರೂಪ ಕೊಡಕ್ ಹೇಳು, ರೂಪ ದರ್ಶನ ಕೊಡಕ್ ಹೇಳಿ, ಎಲ್ಲ ವಿಗ್ರಹ ದರ್ಶನ ಕೊಟ್ಬಿಟ್ರೆ. ರೂಪನು ಬಂದ. ರೂಪ ಬಂದ ಕೇಳ್ಬೇಕಪ್ಪ. ಇಲ್ಲಿ ಕಟ್ ಹಾಕ್ಸಿ, ಸಲ ಕಟ್ ಹಾಕ್ಸ್ಬಿಟ್ಟು ಮನ್ಯಾಗ ನಾವಪ್ಪ ಕ್ಲೀನ್ ಆಗಿ ಕುಡಿದಿರ ಬಿಟ್ರೆ ಸರತೈತಾ? ಅದಕ್ಕೇನ್ ದಾರಿ ಮುಂದೆ ಕೇಳಮ್ಮ. ಕಡೆ ನಾವು ಮುನೇಶ್ವರ ಸ್ವಾಮಿ ಕರ್ದೇ ಇಲ್ಲ, ಆಯಪ್ಪ ಬಂದ್ರು. ಹಾ, ಹಂಗೆ ಇಲ್ಲಿ ಯಾರು ಬರ್ತಾರೆ ಅನ್ನೋದು ಮುಖ್ಯ. ಇಲ್ಲಿ ನಾವು ಯಾರನ್ನ ಕರಿಬೇಕಂತ ನಾವು ತಿಳ್ಕೊಂತೀರಿ, ಆದ್ರೆ ಅವರೇ ಬಂದ್ಬಿಡ್ತಾರೆ. ಇಲ್ಲಿ ಯಾರು ಅದನ್ನ ದಿಗ್ಬಂಧ ಹೊಡಿಬೇಕನ್ನೋದು ಒಂದ್ ಇರ್ತೈತಲ್ಲ, ಅವರೇ ಬಂದ್ಬಿಡ್ತಾರೆ. ಆತರ. ಭಯಂಕರ ಭಯಂಕರನೇ ಏನ್ ಹೇಳ್ತಾರಮ್ಮ? ಏನ್ ಹೇಳ್ತಾರಪ್ಪ? ಏನು ಏನ್ ಹೇಳ್ತಾ ಇಲ್ಲ ಅಪ್ಪ. ಮಾರಮ್ಮ ಏನ ಕರಿ. ಅಂತ ಇವಾಗ ಯಪ್ಪ ಬಂದಿರೋದು ಅನ್ಕಂತೆ. ಬಂದಾಗ ಏನಾದ್ರು ಒಂದು ವಾಗ್ದಾನ ಕೊಡ್ಬೇಕು ತಾನೆ. ಅಯ್ಯಪ್ಪನ ಕರ್ದೇ ಇಲ್ಲ, ಅಯ್ಯಪ್ಪನ ಸುಮ್ಮನೆ ದರ್ಶನ ಕೊಟ್ಟು ಹೋಗ್ಯಾರ ಅಷ್ಟೇ. ಆಂಜನೇಯ ಸ್ವಾಮಿ ಏನ್ ಹೇಳ್ತಾರಮ್ಮ? ಆಂಜನೇಯ ಸ್ವಾಮಿ ಏನು ಹೇಳಲಿಲ್ಲ. ಏನು ಹೇಳ್ತಾ ಇಲ್ಲ, ಸುಮ್ಮನೆ ಕೂತ್ಕೊಂಡೈತೆ. ಕೂತ್ಕೊಂಡವ್ರ? ಪೂಜೆ ಮಾಡ್ದ? ಸರಿ, ಕರಿಯಮ್ಮ. ಆಯ್ತು. ಇಲ್ಲ ಸೌದತ್ತಿ ಎಲ್ಲ ಮತ್ತೆ ಏನ್ ಕರಿಯಮ್ಮ? ಫೋಟೋ ಕಾಣಿಸ್ತಾ ಇತ್ತು. ಫೋಟೋ ಬೇಡ, ದರ್ಶನ ಕೊಡಕ್ ಹೇಳು. ಫೋಟೋ ಕಾಣಿಸ್ಬಿಟ್ರೆ ಬಂದಿಲ್ಲ, ದರ್ಶನ ಕೊಟ್ಟಿಲ್ಲ. ನಿಮ್ಮಮ್ಮನೇ ಮುಂದೆ ಕರಿಯಮ್ಮ. ಬಂದ್ರ? ಬಂದಿಲ್ಲ, ಕರಿ ನಿಮ್ಮಮ್ಮನೆ. ಈ ಅಮ್ಮನ ಮೇಲೆ ಏನು ಬಂದಿಲ್ಲ ತಿರ್ಗ. ಬಂದ್ರಮ್ಮ ನಿಮ್ಮಮ್ಮ? ಬಂದಿದಾರಾ? ಏನೇನೈತೆ ನೋಡಮ್ಮ ನಿಮ್ಮಮ್ಮ ಮೈಯಲ್ಲಿ? ಯಾರದಮ್ಮ ಇರೋದು? ದುಷ್ಟಶಕ್ತಿ. ಮತ್ತೆ ಕರೆ ಆಂಜನೇಯ ಸ್ವಾಮಿನ ಎಳ್ದಕ್ಕ ಕೇಳಿಲ್ಲಿ. ಮೈಮೇಲೆ ಏನು ಬರೋದು ಬೇಡ, ಇಲ್ಲೇ ಎಳ್ದಲ್ಲಿ ಸುಟ್ಟಾಕಂತ ಹೇಳಿ ಅಯ್ಯಪ್ಪನ್ಕ. ಆಂಜನೇಯ ಸ್ವಾಮಿ ಕೇಳು, ಮುನೇಶ್ವರ ಸ್ವಾಮಿ ಅವರೆಲ್ಲ ಅಯ್ಯಪ್ಪನಕ್ಕೆ ಕೇಳು. ಮೈಮೇಲೆ ಏನು ಬರೋದು ಬೇಡ, ಹಂಗೆ ಎಳ್ದು ಸುಟ್ಟಾಕಂತ ಹೇಳು. ಸುಟ್ಟಾಕ್ಬಿಡಪ್ಪ ಮಾರಕ್ಕೆ ಆಂಜನೇಯ. ಅಡ್ಡಡ್ಡ ಅಡ್ಡಡ್ಡ. ಏನ್ ಹೇಳ್ತಾರ? ಅಯ್ಯೋ ಸಮಾಧಾನ ಸಮಾಧಾನ. ಹಂಗಿರ್ತಾರ ಹಂಗಿರ್ಲಿ. ಅಣ್ಣಪರ ಒಂದ್ ಕಡೆ ಎತ್ಕೊಳ್ಳಿ, ಅಲ್ಲಿ ನಂಬಿಕಿಡ್ಕೊಳ್ಳಿ ಆ ಕಡೆ. ಹಂಗೆ ಏನ್ ಹೇಳ್ತಾರಮ್ಮ? ಏನ್ ಹೇಳ್ತಾರೆ? ಏನ್ ಹೇಳ್ತಾ ಇಲ್ಲ. ಇಲ್ಲಿ ಮೈ ಮ್ಯಾಗ ಬಂದ್ಬಿಟ್ರಿ ಅವ್ರು. ಏ ಬರಲ್ಲ, ಏನ್ ಬರ. ಎಷ್ಟು ಹಾಕಿದ್ರ
ಏನಾಗ್ತಿದೆಯಮ್ಮ ಬಣ್ಣಮ್ಮ ನೋವಾಗ್ತಾ ಇದೆಯಾ ಕಣ್ಣು ಮುಂದೆ ಬೆಳಕಿದೆಯಾ ಯಾರು ಬಂದಿದಾರ ಬೆಳಕು ಚೆನ್ನಾಗಿದೆಯಾ ಸೂರ್ಯನ ಬೆಳಕ ಲೈಟ್ ಬೆಳಕ ಸೂರ್ಯನ ಬೆಳಕು ಕರಿ ಕಾಳಿಯಮ್ಮನೆ ಮತ್ತೆ ಬಂದು ಅದೇನಾಯ್ತು ತೋರ್ಸ್ಕೊಟ್ಟು ಕ್ಲಿಯರ್ ಸರಿಪಡಿಸ್ಕೊಳಮ್ಮ ಅಂತ ಹೇಳ ನೀವು ಹತ್ರ ಯಾರಿದ್ದಾರಮ್ಮ ಯಾರು ಬಂದಿದ್ದಾರ ಯಾರು ಇಲ್ಲ. ಅವರೆಲ್ಲ ಹೊಟ್ಟೋದ್ರ ಮುನೇಶ್ವರ ಸ್ವಾಮಿ ಶನೇಶ್ವರನೆಲ್ಲ ಹೋದ್ರ ಆಂಜನೇಯ ಸ್ವಾಮಿ ಮುಂದೆ ಆಂಜನೇಯ ಸ್ವಾಮಿ ಬಂದಿದ್ರಾ ಅಪ್ಪನ ಯಾವ್ದನ್ನ ಅರ್ಕೆ ಮಾಡ್ಕೊಂಡಿದ್ದೀರಾ ಅರ್ಕೆ ಐತಾ ಅದಕ್ಕೆ ಅರ್ಕೆ ಇರೋದಕ್ಕೆ ಅಪ್ಪನೇನು ಉತ್ತರ ಕೊಡ್ತಾ ಇಲ್ಲ ಏನ್ ಮಾಡ್ಕೊಂಡಿದ್ರ ಅಪ್ಪನ ಕೈಲಿ ಆಗುತ್ತಾ ಇಲ್ವೋ ಕೇಳಮ್ಮ ಫಸ್ಟ್ ಯಾರ ಕೈಲಿ ಸ್ವಾಮಿ ಕೈಲಿ ಅದನ್ನೆಲ್ಲ ನಾವು ಕೇಳ್ಬಾರ್ದು ಅಲ್ಲ ಹಂಗಲ್ಲ ಸ್ವಾಮಿ ಯಾಕೆಂದ್ರೆ ಆಗೋದಿಲ್ಲ ಅಂತ ಒಂದು ಹೂವನೆ ಕೊಟ್ಬಿಡೈತಿ ಆಗಲಿ ಆದ್ರೂ ದಾರಿ ಕೊಡ್ತಾರೆ ದಾರಿ ಕೊಡ್ತಾರೆ ಅರ್ಥ ಆಯ್ತಲ್ಲ ಕೇಳ್ರಿ ನಾವು ಏನಂತ ಕೇಳ್ರಿ ಹೋಗಿ ನಾವು ಅಷ್ಟು ಧೈರ್ಯ ಪ್ರಶ್ನೆ ಮಾಡೋದು ಅಧಿಕಾರ ನಮ್ಗಿಲ್ಲ ಅಷ್ಟೊತ್ತರ ಇಲ್ಲ ಯಾಕೆ ಅರ್ಥ ಆಯ್ತಲ್ಲ ಆದ್ರೂ ಹಿಂಸೆ ಸಿಕ್ಕಾಬಟ್ಟೆ ಅನುಭವ ಕೊಡ್ತಾರೆ ಆ ಸ್ವಾಮಿ ಓದ್ತಾರೆ ಆ ಸ್ವಾಮಿ ಕಟ್ಟೆ ತಂದು ಮನೆಗೆ ಇಟ್ಕೊಂಡವ್ರಿ ಮಾತಾಡ್ತಾರಮ್ಮ ಮಾತಾಡ್ತಾ ಇಲ್ಲ ಅದೇ ಕೋಪ ಕರ್ಕೊಂಬರಿಲ್ಲ ಅಂತ ಕೋಪ ಸುಮ್ಮ ಕೂಕೊಂಡಿತ್ತು. ನಿಜ ರೂಪ ಕೊಟ್ಟವ್ರ ತಾನ ನಿಜ ರೂಪ ಇಲ್ಲೇ ಕೂತ್ಕೊಂಡ ನಿನ್ ಕೂಡ ಏನ್ ಮಾತಾಡ್ತಾ ಇಲ್ಲ ಮಂಡ್ಗಾಲ್ ಊರ್ಕೊಂಡು ಆಮೇಲೆ ಸ್ವಾಮಿಗಳ ಅಪ್ಪನ್ ಕರ್ಕೊಂಬರ್ದಿದ್ರೆ ಕೋಪ ಬಂದದ ಅಷ್ಟೇ ಈಗ ಕಟ್ ಮಾಡಕ್ ಏನೋ ಕಟ್ ಮಾಡಿ ಬಿಡುಗಡೆ ಮಾಡ್ಬಿಟ್ಟು ಇದೆಲ್ಲ ಹೋಯ್ತಿದಂಗೆ ಕರ್ಕೊಂಬಂದು ನಾವ್ ಇದ್ ಮಾಡ್ಕೊಡ್ತೀವಿ ದಾರಿ ಮಾರ್ಗ ಕೊಡಪ್ಪ ಅಷ್ಟೇ ಅಷ್ಟೇ ಕಣ ಮಾಡ್ರ ತುಪ್ಪ ಐತೆ ತಪ್ಪಾಗೈತಿ ಕರ್ಕೊಂಬರ್ತೀವಿ ನಮ್ಗೆ ಈಗ ಕೇಳು ಇವಾಗ ಇಲ್ಲಿ ಬಂದು ತಿರ್ಗಾ ಕಟ್ಟಾಕಿ ಮನೆಗ ಕಟ್ಟಾಕಿದ್ರೆ ಕಟ್ಲೆ ಮಾಡಿದ್ರೆ ಸರಿಪಡಿಸ್ಕೊಡ್ತೀನಪ್ಪ ನಮ್ಮ ಅಪ್ಪನ ಎಲ್ಲಾದ್ರೂ ಬಿಡ್ತೀರಮ್ಮ ಮನೆಯಿಂದ ಆಚೆ ಎಲ್ಲಾದ್ರೂ ಒಂದ್ 15 ದಿವಸ ಸ್ವಂತ ರಿಲೇಷನ್ ಮನೆಗಳ ಏನಾದ್ರು ಹೋಗ್ತಾರಾ ಯಾರ ನಮ್ಮ ಅಪ್ಪ ಅಮ್ಮನ್ ಓದ್ತಾಳ ಅಂತಾಳೆ ಮಗಳು ಅಲ್ಲ ಹೇಳ್ಬೇಕು ಹಿಂಗೈತ್ ನಮ್ ಕಷ್ಟ ಅಂತ ಹೇಳ್ಕೊಂಬೇಕು ನೋಡೋಣ ಅದ್ ಮನ್ಸ ಅವಾಗಾದ್ರೂ ಕರಗ್ತೈತೇನೋ ಅಂತ ನೋಡ್ಬೇಕು. ಸರಿ ಮಾತಾಡಿ ಮಾತಾಡ್ಬಿಟ್ಟು ಹೇಳಿ ಅದೇನಾಯ್ತಾ ನಾವು ರೆಡಿ ಮಾಡ್ಕೊಡೋಣ ಸರಿನಾ ಏನ್ ಹೇಳ್ತೀರಿ ಲಾಸ್ಟ್ ಆಂಜನೇಯ ಸ್ವಾಮಿ ಕೇಳಿ ಸತಾಯಿಸ್ಬಿಡಿ ಸತಾಯಿಸ್ತ ಆಶೀರ್ವಾದ ಮಾಡ್ತಾರ ಇನ್ನೇನಪ್ಪ ಆಶೀರ್ವಾದ ಮಾಡೈತಂತ ಮಾತಾಡಿ ಕೇಳು ಒಂದೆರಡು ಮಾತಾಡಪ್ಪ ತಪ್ಪು ಮಾಡಿದ್ದೀರಿ ನಾವೇ ಆಯ್ತು ಮಾಡಿದೀವಿ ನಾವು ನಿಂತ್ಕೊಂಡ್ ಅಲ್ವೇನಪ್ಪ ನಾವ್ ನಿನ್ ಕರ್ಕೊಂಬಂದ್ ನಾವ್ ಯಾವ್ದೊಂದು ಅದ್ದೂರಿಯಾಗಿ ಮಾಡಕ್ಕೆ ಮತ್ತೆ ನೀನ್ ಇಷ್ಟೊಂದ್ ಚಿತ್ರಹಿಂಸೆ ಕೊಡ್ತಾರ ನೋಡ್ಕೊಂಡ್ ಇದೀಯಾ ಸುಮ್ನ ನಿನ್ಗೇನು ಅನ್ಸಲ್ವೇನಪ್ಪ ನಮ್ಗ ಆಸೆ ಇಲ್ವಾ ಕರ್ಕೊಂಬರ್ಬೇಕು ಅಂತ ನಮ್ಗೆ ಕ್ಲಿಯರ್ ಮಾಡಕ್ಕೆ ಕಳ್ಸಪ್ಪ ನೆಲೆಯಾಗಿ ನಿಲ್ಸು ನಮ್ಮ ಮನೆಗೆ ನಿನ್ಗೆ ಏನ್ ಬೇಕಾದ್ರು ಮಾಡ್ತೀವಿ. ಶನೇಶ್ವರನೆಲ್ಲ ಮಕ್ಕಳು ಅವರೆಲ್ಲ ಆಯಮ್ಮಕ್ಕೆ ದೊಡ್ಡವ್ರು ಯಾರಿಲ್ಲ ಆಯಮ್ಮನ ತಾಯಿ ಎಲ್ಲರೂ ಶನಿವಾರ ನಿಜ ರೂಪ ಕಾಣಿಸ್ತಾವ್ರ ನಿನ್ಗಮ್ಮ ಶಿವಪ್ಪನ ಮಗನ ಆಯಪ್ಪನ ಕಾಳ್ಯಮ್ಮ ಸಪ್ರೇಟು ಶಿವ ಪಾರ್ವತಿ ಸಪ್ರೇಟಾ ಅಲ್ಲೇ ಅಮ್ಮ ಮೇಲೆ ಆಕಾಶ ಭೂಮಿ ಆಕಾಶ ಭೂಮಿ ನಾವು ಹೇಳ್ತೀನಿ ಏನಂತ ಕಾಳಿಯಮ್ಮನದು ಎಲ್ಲರಿಗೂ ದೊಡ್ಡವಳು ಅಯ್ಯಮ್ಮನ ತಾಯಿ ಈಶ್ವರನ್ ಬೇರೆ ಪಾರ್ವತಮ್ಮನ ಬೇರೆ ವೆಂಕಟ ಸ್ವಾಮಿ ಬೇರೆ ಲಕ್ಷ್ಮೀದೇವಿ ಬೇರೆ ಮತ್ತೆ ಬ್ರಹ್ಮದೇವರು ಬೇರೆ ಅಯ್ಯಮ್ಮ ಸರಸ್ವತಿ ಗಂಡ ಹೇಳ್ತಾರೆ ಕಾಳಿಯಮ್ಮ ಎಲ್ಲರಿಗೂ ದೊಡ್ಡವಳು ತಾಯಿ ಅವತಾರ ಸಂಹಾರ ಶತ್ರು ಸಂಹಾರ ಅವತಾರ ಬೇರೆ ಅವತಾರನಿಲ್ಲವೆಲ್ಲ ಸುಳ್ಳು ಅವತಾರ ಇಲ್ಲ ಈಗ ನೀನು ಬೇರೆ ನಿಮ್ಮ ಅಪ್ಪ ಬೇರೆ ಹೌದು ಈಗ ನೀನು ಅಣ್ಣಪ್ಪ ನಿಮ್ಮ ಅಪ್ಪನ ಹೆಸರೇನು ಕರೆಕ್ಟ್ ಶರಣಪ್ಪ ಶರಣಪ್ಪ ಈಗ ಇಬ್ರು ಒಂದೇ ಇಲ್ಲ ಒಂದು ಅವತಾರ ಬರ್ತೈತೆ ಇಲ್ಲ ಸಾಧ್ಯ ಇಲ್ಲ ಹಂಗೆ
ಆಯಮ್ಮನೇ ದೊಡ್ಡ ದೇವತೆ ಎಲ್ಲ. ಹೌದು. ಈಗ ಅವ್ರ ಕಣ್ಣು ಕಾಣಿಸ್ತೈತೆ, ಕೇಳ್ಬೇಕಾರೆ ಕೇಳ್ತಿದೀವಲ್ಲ, ಅವ್ರು ಹೇಳ್ತಿದಾರಲ್ಲ ಆಕಾಶದಾಗ ಹಾರಾಡ್ತೈತೆ ಅಮ್ಮ ಅಂತ ಹೇಳಿ. ಈಗ ಶಿವ ಪಾರ್ವತಿ ಬಂದ್ರಮ್ಮ, ಅವ್ರಿಗೆ ಪೂಜೆ ಮಾಡಿ ಕೇಳೋಣ ಏನಂತ. ಆಂಜನೇಯ ಸ್ವಾಮಿ ಯಾರ್ಯಾರು ಬಂದಿದ್ದಾರೆ? ಆಂಜನೇಯ ಇದ್ದಾರಾ? ನರಸಿಂಹ ಸ್ವಾಮಿ ಬಂದಿದ್ದಾರಾ? ಎಲ್ಲ ಬಂದ್ರ? ಪೂಜೆ ಮಾಡಿ ಎಲ್ಲರಿಗೂ ಆಶೀರ್ವಾದ ತಗೊಳ್ಳಿ. ಪೂಜೆ ಮಾಡಿದ್ರ? ಎಲ್ಲ ನಿಜ ರೂಪದಾಗ ಕಾಣಿಸ್ತಾರ? ನಿಜ ರೂಪದಾಗ ದೇವರು ನಿಜ ರೂಪದಾಗ ಕಾಣಿಸ್ತಾರ. ಕೇಳಿ ಏನು ಅಂತ ಕೇಳಿ. ಆಯಾ ಮುಂದೆ ಏನಾದ್ರು ಅರ್ಕೆ ಇದೆ ನಮ್ದು? ಅರ್ಕೆ ಇದೆ ಚಾಮುಂಡೇಶ್ವರ ಅಂತ. ಹಾಂ, ಅದಕ್ಕೆ ಅರ್ಕೆ ಇರೋದಕ್ಕೆ ಮುಂದೆ ರೂಪ ಕೊಟ್ಟಿದ್ದು ದರ್ಶನ ಫೋಟೋ ಮಾತ್ರ ಕಾಣಿಸ್ತಾರೆ. ಆಯಾ ಮುಂದೆ ಕೇಸ್ ಏನೈತೆ ಅರ್ಕೆ ಮುಖ್ಯ. ಅಮ್ಮ ಕಾಪ್ದಾಗಿದ್ದಾರೆ, ಸಮಾಧಾನದವರಮ್ಮ ನಗ್ತವ್ರ? ಯಾಕಂತ ಕೇಳು, ಏನಮ್ಮ ತೊಂದರೆ? ಯಾಕೆ ಕುತ್ಕೊಂಡ್ರೆ ಮೇಡಮ್ ಬರಲ್ಲ. ಏನಂತಮ್ಮ? ಅಮ್ಮ ಸುತ್ತಾ ಇದ್ದಾರಾ? ಹದಿನೈದು ಹೇಳಿದ್ರಾ? ಹೇಳ್ಬೇಕಾರಾ? ಯಾಕೆ ಕಾಲಕ್ಕೆ ಕರ್ಕೊಂಡು ನನಗೂ ಹಾಕಿಲ್ಲ. ನೀನು ಹಾಕಿದ್ದೀರಾ? ಹಾಂ, ಅದು ದಿಗ್ ಬಂದ ನಿಮ್ಗೆ ಯಾರಿಗೆ ಇನ್ನು ಯಾರು ಬಂದು ಸೇರೋಣ ಅಂತ ಅದು ದಿಗ್ ಬಂದ. ಮಠ ಹತ್ತಂದ್ರೆ ಹುಚ್ಚಿಗೆ ಹಾಕ್ಬಿಟ್ಟು ಹೇಳೋದು. ಹುಚ್ಚಿಗೆ ಏನೋ ಹಾಕ್ತಾವಳೆ ಕತ್ತದ. ಇಲ್ಲ ಇವಾಗ ಏನಿಲ್ಲ. ಆಯಪ್ಪ ಆಂಜನೇಯ ಸ್ವಾಮಿದು ಒಂದು ಅರ್ಕೆ ಐತೆ, ಅದಪ್ಪ ಕರ್ಕೊಂಬಂದ್ರೆ ಏನು ತೊಂದರೆ ಇಲ್ಲ. ಅದು ಮನೇಲಿ 15 ದಿವಸ ಇಲ್ಲಿ ಅವ್ರ ಅಪ್ಪ ಕುಡಿದಿರಿದ್ರೆ ಕ್ಲಿಯರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಅಲ್ಲಲ್ಲ, ಈಗ ನಾ ಮಾಡ್ಕೊಡಕ್ ರೆಡಿ. ಅವ್ರ ಅಪ್ಪ ಕುಡಿಬಾರ್ದು. ಏನ್ ಮನಸ್ಸು ಮಾಡತ್ತೆ ಅಂತ ಬಿಡ್ಬೋದು. ಅದು ಬೇರೆ 15 ದಿವಸ ಆಮೇಲೆ ಅದ್ರ ಇಷ್ಟ, ಅವ್ರ ಮೇಲೆ ಅವ್ರ ಇಷ್ಟ. ಅದು ನಮ್ಗೆ ಅದ್ರಕ್ಕೆ ಇದಿಲ್ಲ. ಏನಾದ್ರು ಆಂಜನೇಯ ಸ್ವಾಮಿ ಇದಾರ? ಕೇಳ್ರಿ, ಕಾಲಿಗೆ ಇಟ್ಕೊಂಡು ಕೇಳ್ರಿ, ಕಾಲಿಗೆ ಬಾದ ಇಟ್ಕೊಂಡು ಕೇಳ್ರಿ, ಏನಾದ್ರು ಒಂದು ಮಾತು ಮಾತಾಡಪ್ಪ.
ಬೆಳಿಗ್ಗೆ ಬಂದೈತಮ್ಮ? ಬಂದೈತಾ? ಬೆಳಿಗ್ಗೆ ಬಂದೈತಾ? ಅಮ್ಮನ ಕರೆಯಮ್ಮ. ನಿನ್ಕಮ್ಮ ಬಂದಿದ್ಯಾ? ಕರೆ ಮನೆದೇವ್ರ ಹೌದು? ಕರೆ ಅಯ್ಯಪ್ಪನ ಕರೆ, ಆಂಜನೇಯ ಸ್ವಾಮಿನ, ಗರುಡದೇವರ, ಶ್ರೀನಿವಾಸ ಸ್ವಾಮಿ, ನಾಗಮ್ಮನ, ವೆಂಕಟ ಸ್ವಾಮಿ ಕರೆ. ಬಂದ್ರಮ್ಮ? ಯಾರು ಬಂದವ್ರೆ? ಏನಮ್ಮ ಅಕ್ಕ, ಯಾರು ಬಂದವ್ರೆ? ನಿಮ್ಮಮ್ಮಗೆ ಯಾರು ಬಂದವ್ರಮ್ಮ? ಎಲ್ಲಿ ನಿಮ್ಮ ಮನೆಗೆ ಅವ್ರ ಇಲ್ಲ ಸ್ಮಶಾನದಲ್ಲ ಅವ್ರಮ್ಮ? ಇಲ್ಲೇ 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 ಇಲ್ಲಿ ಸ್ಮಶಾನದಲ್ಲೇ ಬಂದವ್ರ? ಇಲ್ಲೇ ಮತ್ತೆ ಕೇಳಕ್ಕೇನ ಅಪ್ಪನ ಬಂದಿ ಇವಾಗ ಹೇಳಪ್ಪ ಅದೇನು ಬಿಡ್ಬೇಡ್ರಿ, ಅದೇನ್ ಹೇಳ ಗಂಟ ಬಿಡ್ಬೇಡ್ರಿ. ಅದೇನ್ ಹೇಳ್ತೀವಿ ಹೇಳು, ನಮ್ಗೆ ವಾಗ್ದಾನ ಕೊಟ್ಟೋಗ ವಾಗ್ದಾನ ಕೊಟ್ಬಿಟ್ಟು ಹೋಗಕ್ಕೆ. ವಾಗ್ದಾನ ಕೊಟ್ಟೋಗದ ಏನ್ ಮಾಡ್ಬೇಕು ಎತ್ ಮಾಡ್ಬೇಕು ಆಯ್ತು ಅಷ್ಟೇ. ಏನ್ ಸುತ್ತೈತೆ ಯಪ್ಪನ? ಮ್ಯಾಕ್ ಹೋಗ್ಬಿಟ್ಟ, ಮ್ಯಾಲ್ ಕೊಟ್ಬಿಟ್ರ? ಸುತ್ತ ಬಿಡ್ತು ಬಾರ್ಗಂತ ಬಿಟ್ಟ. ಹೊಲ್ಟ್ಬಿಟ್ರ? ಹೋಗ್ಲಿ ಬಿಡಿ, ಬಿಡಮ್ಮ ಹೋಗ್ಲಿ, ಸಾಕ್ ಬಿಡಿ. ಹೊಲ್ಟ್ಬಿಟ್ರಂತೆ, ಬಲಂತ ಮಾಡಿ.